ಫಂಕ್ಷನ್ ಭಾರಿ ಮಸ್ತ್ ಆತಲ್ರಿ ಅತ್ತೀರ. ಹೋನವ ಯಾಕೆ ಶಾಂತವ ಅಲ್ಲಿ ಚೀರಾಡಿ ಮಾತಾಡಿ ಅಲ್ಲ ಅದಕ್ಕೆ ಗಂಟ್ಲು ಕೆಟ್ಟಂಗಾಗೈತೆ ನೋಡು. ಹೌದು ಪೂಜಾ ಬರ್ಲಿಲ್ಲನ ಅಲ್ಲಿಂದಲೇ ಹೋದ್ರ ಗಂಡ ಹೆಂಡತಿ. ಅಯ್ಯೋ ಅವ್ರದ್ದೇನೋ ಭಾಳ ಕೆಲಸ ಇತ್ತಂತೇವ. ಇವ್ರು ಭಾಳ ಬಿಟ್ಟು ಬಿಡದ ಕರೆದಾರಲ್ಲ ಶಿವಲಿಂಗದು. ಇನ್ನ ಬರ್ಲಿಲ್ಲ ಅಂದ್ರೆ ಸಿಟ್ಟು ತಿಳ್ಕೊತಾರ, ಬ್ಯಾಡ ತಡಿ ಮತ್ತೆ ಅದಕ್ಕೆ ಬಂದಿಲ್ಲ ಏನು ಅನ್ಕೋತಾರ ಅಂತೇಳಿ ಪಾಪ ಬಂದತ್ತದ. ಕೆಲಸ ಇತ್ತಂತ ಅದಕ್ಕೆ ಹಂಗ ಹೋದ್ಲು. ಬರ್ತೀನಿ ತಗೋ ನಾಳೆ ನಾಡದ ಅಂತ ಹೇಳ. ಹೌದನ ಆಗ್ಲಿ ಬಿಡ, ಅವ್ರದ್ದು ಏನೇನು ಕೆಲಸದ ಮುಗಿಸ್ಕೊಂಡು ಆರಾಮ್ ಬರವಲ್ಲಕ್ಕ. ಇಲ್ಲರ ಏನೈತಿ ಅಲ್ಲ ಗುರ್ಸಿದ್ದ ನೀ ಯಾಕೆ ಭಾಳ ತಿರ್ಲೇ ಇಲ್ಲಲ್ಲ ಆಗ ಓಡೇ ಬಂದಿ. ಇದೇ ಮಾಡ್ಬೇಕಿತ್ತಲ್ಲಿ ಅಷ್ಟ್ ಮಂದಿ ಮುಂದ್ ಮರೆ ತೆಗದ್ನಲ್ ಮಾವ. ಮರೆ ತಗದ ಏನಾತ? ಏನಾತಂದ್ರೆ ಫಸ್ಟ್ ಹೋದಾಗ ಮಾತಾಡ್ಸ್ತೇವ, ಬರೋ ಮಟನು ಇಲ್ಲ ಹೂ ಇಲ್ಲ ಅದು ಹೋಗ್ಲಿ. ಮತ್ ಜೊತೆಗೆ ಏನದು ಏನೋ ಮತ್ ನನಗ ಬೇಜಾರಾಗೋಂಗ್ ಬೇರೆ ಮಾತಾಡ್ಯಾನ. ಬೇಜಾರಾಗಂಗ್ ಮಾತಾಡಿನ ಏನಂದ? ರೊಕ್ಕ ಇದ್ದವ್ರ ಕಿಮ್ಮತ್ ಅಟ್ಟ ಗೊತ್ತಾಕತಿ, ರೊಕ್ಕ ಇಲ್ದವ್ರ ಕಿಮ್ಮತ್ ಗೊತ್ತಾಗಲ್ಲ. ನಮ್ಮ ಅಕ್ಕ ನಮ್ಮ ಮಾವನ ಕೆಲ್ಸಕ್ ಬಾರ್ದಾರ ಅನ್ಕೊಂಡಿ ಅಂತ ನನಗ. ನಾ ಕೆಲ್ಸಕ್ ಬಾರ್ದಾರ ಅನ್ಕೊಂಡೇನ ನಿಮ್ಮನ್ನ? ಹೋಗಿನ್ ಬರೋ ಮಟನು ಮಾತಾಡ್ಸಿಲ್ಲವ. ಏ ಬಿಡ್ಲ, ಏನಾರ ಕೆಲಸದಾಗ ಅಲ್ಲ ಈ ತುಸ ಕೆಲಸ ಇದ್ವನ, ತುಸ ಮಂದಿ ಬಂದಿದ್ರನ ಅಲ್ಲ ಅವ್ರ ಮಾತಾಡ್ಸೋದ ಹೊರಗಡೆ ಆಗೈತಿ. ನಿನ್ನೊಂದ್ರ ಆಡತ್ತಾಗ ಅದು ಅಲ್ದ ಪಾಪ ಎಲ್ಲಾರ್ಗಿ ಹಾಕೊಂಬಂದ್ ಕೊಡುದು ಮಾಡುದು ಎಲ್ಲ ಅವನ ಮಾಡತ್ತಾನ. ಅವ್ನ್ ಬೀಗ್ರು ಬಂದಿದ್ರಲ್ಲೇ ಮತ್ತೆ ಅವ್ರ ಮಾತಾಡ್ಸ್ಬೇಕಾಯ್ತ ನೀನ್ ಮಾತಾಡ್ಸ್ಬೇಕ. ತೀರಾ ಮಾಡ್ಬೇಡ ಗುರ್ಸಿದ್ದ, ಹೇಳಕತ್ತೇನ್ ಕೇಳಿ ನಿನಗ. ಮನುಷ್ಯ ಈ ರೀತಿ ಸೊಕ್ಕ ಒಳ್ಳೇದಲ್ಲ. ಹಂಗಾರ ನೀವ ಹೇಳಿರ್ಬೇಕು, ಹಿಂಗ್ ಮಾಡ್ತಾರ ಹಂಗ್ ಮಾಡ್ತಾರ ಅಂತೇಳಿ ಏನಾರ ಹೇಳಿರ್ಬೇಕು. ಅದಕ್ಕ ಅಂದಾನ ಅವ್ರು. ನಾನ್ ಇನ್ನೂ ಒಂದ್ ಮಾತು ಅಂದ್ರ ಅನ್ಬೋದು, ನನ್ ಹೆಂಡತಿ ಅವತಾರ ಏನಾರ ಅಂದಾಳ ನಿಮಗ? ಈಗ ಯಾರು ಏನಂದ್ರ ನೀನ್ ಹೆಂಡತಿ ಬೈದಾಳ ಅಂತೇಳಿ ಸುಳ್ಳು ಅಂದ್ರೆ ಭಯಗಳ ಬಿದ್ದಾವ. ನೀನ್ ಹೆಂಡತಿ ನಮಗೆ ಏನೂ ಅಂದಿಲ್ಲ. ಯಾಕೆ ಅತ್ತಿಯರ ಆಕಿ ಪ್ರೇಮಕ್ಕರು ಆಮೇಲೆ ಅವ್ರು ಹನುಮಕ್ಕರು ಬಂದಿದ್ರಲ್ಲ, ಏನೇವ ನಿಮ್ಮ ಅತ್ತಿಗೆ ಕಿಮ್ಮತ್ತ ಕೊಡೋದಿಲ್ಲ ಅಂತ, ತೀರಾ ಅವು ಕೊಟ್ಟು ಆರಾಮಿಲ್ದಾಗ ಗುಳಿಗೆ ಔಷಧ ಕೊಟ್ಟು ದವಾಖಾನಿಗೂ ಸೇರ್ಸಲ್ಲ ಅಂತ ಒಟ್ಟು ತೋರಿಸ್ಬೇಕಿಲ್ಲ ಪಾಪ ವಯಸ್ಸಾದ ಜೀವ. ಏನು ಹಿಂದ್ ಬಾಳದಷ್ಟು ಮುಂದೆ ಬಾಳ್ತಾರನ ಅಂತೇಳಿ ಎಲ್ಲ ಮಾತಾಡಿದ್ರು. ನಾನು ಏನು ಮಾಡಲಿ ಅದಕ್ಕೆ ಹೇಳೋಣ ಅಂತ ನಾನು ಅಂದೇವ್ರಿಗೆ. ಇಲ್ರಿ ನಾ ಏನಿಲ್ಲ ಕರ್ಕೊಂಡೋಗಿರ್ತೀವಲ್ರಿ ಮತ್ತೆ ನಾವು ಮಾಡ್ಲಾರ್ದು ಯಾರು ಮಾಡ್ತಾರಂತ ಬೈದೆ ನಾನು. ಆದ್ರೂ ಅವ್ರು ಮಾತಾಡಿದ್ದು ಹೆಂಗಿತ್ತಂದ್ರೆ ಇಲ್ಲಿದ ಯಾರೋ ಹೋಗಿ ಚಾಡ ಹೇಳ್ದಂಗಿತ್ತು. ನೋಡುವ ಸೊಸಿ ಯಾರೇನು ಹೇಳಿಲ್ಲ. ಈ ಮಂದಿ ಹೆಂಗ್ ಗೊತ್ತನ, ಸುಳ್ಳ ಅತ್ತಿ ಕಡೆ ಒಂದು ಸೊಸಿ ಕಡೆ ಒಂದು ಆಡ್ಕೊಂಡ ಮಾತಾಡಿ ಅವ್ರವ್ರಲ್ಲೇ ಜಗಳ ಹಚ್ಚಿ ಬಿಡ್ತಾರ. ನಿಂತ ನೀರ ಕಡ್ಡಿ ಅಲ್ಲಾಡ್ಸೋದಂದ್ರ ಭಾರಿ ಇಷ್ಟ ಈ ಹೆಣ್ಮಕ್ಳಿಗೆ. ಏನ ಸುಮ್ನ ಹಂಗ ಒಟ್ಟ ಈಗ ನೋಡಿ ನಿನ್ನಂತೆಲ್ ಬಂದ ನೀನ್ ಸೊಸಿ ಚಲೋ ನೋಡ್ಕೊರ್ವಾ ಅಂತ ಹೇಳತ್ಲೆ, ನೀವ್ ಅತ್ತಿ ಚಲೋ ನೋಡ್ಕೊ ಅನ್ನತ್ಲೆ ನಿಂಗ್ ಸಿಟ್ಟು ಬರ್ತತಿ. ನೀನ್ ಸೊಸಿ ಚಲೋ ನೋಡ್ಕೊಂತ ಈಕಿಗೆ ಹೇಳತ್ಲೆ ಈಕಿಗೆ ಸಿಟ್ಟು ಬರ್ತತಿ. ಅರ್ಥ ಮಾಡ್ಕೊಳ್ಳೋರಾದ್ರ ತಲೆ ಕೆಡಿಸ್ಕೊಳಂಗಿಲ್ಲ. ನಿಮ್ಮಂತವ್ ಅರ್ಥ ಮಾಡ್ಕೊಳ್ಳಾರ್ದಾದ್ರೆ ಹಿಂಗ್ ಜಗಳಕ್ ಬರ್ತೀರಿ. ನಾ ಏನ್ ಅನ್ಕೊಳ್ಲಿಲ್ರಿ ಮಾವರ, ಗೊತ್ತಾತಿವ್ರ ಬುದ್ಧಿ. ಹೋಲ್ಬಿಡ, ನಾ ಮತ್ತೆ ಹಂಗೆಲ್ಲ ಯಾವತ್ತು ಯಾರ ಮುಂದೆ ಹೇಳ್ಕೊಂಡ್ ಬರೋರಲ್ಲ. ಇವ ಏನಾರ ಅಂದಿರ್ತಾವಂತ ಸುಮ್ಮನಾಗ್ಬಿಟ್ಟೆ. ಆದ್ರೆ ಇವ್ರಿಗೆ ಹೇಳತ್ತೀನಿ ಅಂದ್ರೆ ಇವ್ರು ಅಲ್ಲೇ ನೋಡ್ಯಾರಲ್ಲ ಅದಕ್ಕೆ ಅನ್ನತ್ತಾರ ಹಂಗೇನ್ ಇರಕಿಲ್ ಬಿಡ್ರಿ, ಇವ ಹೆಣ್ಮಕ್ಳ ಮಾತಾಡಿರ್ತಾವ ಅಂತೇಳಿ. ಆದ್ರೂ ಇವ್ರು ಅಲ್ಲ ಹೆಂಗಂದ್ರ ಅವ್ರು ಮನೆಯವ್ರು ಏನ್ರ ಹೇಳಿರ್ಬೇಕು ಅಂತೇಳಿ ಇವ್ರು. ನಾ ಇಲ್ಲ ಅಂತ ಹೇಳಿದ್ರು ಕೇಳವಲ್ರಿ. ಅದವ ಸೊಸಿಗಿರಷ್ಟು ತಿಳುವಳಿಕೆನು ನಮ್ಮ ಮನ್ಯಾಗ ಮಗ್ಗಿಲ್ಲ. ಸೊಸಿಗ ಅತ್ತಿ ಮೇಲೆ ನಂಬಿಕೆ ಐತಿ, ಮಗಗ ತಾಯಿ ಮೇಲೆ ನಂಬಿಕೆ ಇಲ್ಲ. ಏನ್ ಮಾಡಕತ್ತಿ? ಹೌದಿಲ್ಲ ಹಣೆ ಬಾರ. ಯಪ್ಪ ಅದು ಹಂಗಲ್ಲ. ಈಗ ತಡಿ ಮನ್ಯಾನವ್ರು ಹೇಳಾರ್ದ ಹೊರಗೆ ಹೆಂಗ್ ಗೊತ್ತಾತಂದ್ ನನ್ ಇಷ್ಟ ಪ್ರಶ್ನೆ ಅಷ್ಟೇ. ಅಲ್ಲೋ ಮನ್ಯಾನವ್ರು ಹೇಳಾರ್ದ ಹೊರಗೆ ಹೆಂಗ್ ಗೊತ್ತಾತಂತಿಯಲ್ಲ, ಮನ್ಯಾಗ ಹಿಂಗ ಮಾಡಕತ್ತಿ ನಂಗಾರ ನೀನ್? ಮನ್ಯಾಗ ಹಿಂಗ ಮಾಡಕತ್ತಿ ಹೇಳಂಗ ನಿನ್ ಮನಸ್ ಮುಟ್ಕೊಂಡು ಹೇಳಂಗಾರ ನೋಡೋಣ. ಮನ್ಯಾಗ ಹಂಗಾರ ನೀನ್ ನಮ್ಗ ಮಾಡಕತ್ತಿರೋದು ಹಂಗ ಐತಿ, ಅದಕ್ಕೆ ನಿನಗ ಅನ್ಸೈತಿ ಅವ್ರು ಹೇಳೋದು ಬರಬರಿ ಐತಿ ಅಂತೇಳಿ. ಎದಕ್ ಮಾತಾಡ್ತಿ? ಹೋಗ್ ಏನಾರ ಕೆಲಸ ಬಗ್ಸಿದ್ರ ನೋಡ್ಕೊ ಹೋಗ್. ಬಂದ್ ಮಾತಾಡಿಲ್ಲ ಅಂತವ. ಅಷ್ಟ್ ಮಂದ್ಯಾಗ ಅಷ್ಟ್ ಗದ್ದಲಾಗಿ ನಿನ್ನ ಮಾತಾಡ್ಸ್ಬಾರ್ದಂತ ಏನೈತ ಅವಂಗ? ಹಂಗಿದ್ರ ನೀನ್ ಕರಿತಿದ್ದ ನಾವ್ ಕಾರ್ಯಕ್ಕ? ಒಬ್ಬನಿಂಗ್ ಈಗ ಬಾ ಗುರ್ಸಿದ ಅಂತೇಳಿ ಕರ್ದಿದ್ದ ಉಂಟಂತ ಮತ್ ಮಾತಾಡಕ್ ಏನಾಗುದೈತಿ? ಕೆಲಸದಾಗ ಆಗಿಲ್ಲ ಮನುಷ್ಯ ಏನ್ 3 ಹೊತ್ತು ಬಂದ್ ನಿನ್ ಬಗ್ಲಾಕ್ ಕುಂದ್ರಕತ್ತೆ? ಅವ್ನ್ ಕೆಲ್ಸ ಯಾರು ಮಾಡ್ತಾರ? ಹೌದು, ಒಂದ್ ಟೈಮ್ನೇ ನಾವು ಬೇಕಾದಷ್ಟು ಕೊಟ್ಟೇವಿ, ಬೇಕಾದಷ್ಟು ಮಾಡೇವಿ. ಈಗ ಇಷ್ಟ ರೊಕ್ಕ ಐತಲ್ಲ, ಒಂದ್ 2-3 ಲಕ್ಷ ಕೊಡಾಕ್ ಹೇಳ ನನಗ. ಒಟ್ಟು ಸಾಲ ಆಗೈತಿ ನಂದು ಹರ್ಕೋಬೇಕ. ಅಯ್ಯೋ ದೇವ್ರೆ, 2-3 ಲಕ್ಷ? ಅಲ್ಲ ಮತ್ತಂದ್ರ ನೀ ಇಷ್ಟು ವರ್ಷ ಕೊಟ್ಟಿದ್ದು ಮಾಡಿದ್ದು ಎದಕ್ ಬಂದದ? ಎಲ್ಲ ದಂಡ ಆತಲ್ಲದ. ನಿನ್ ಕಡೆ ಅವ್ನ ಕಡೆ ನೀ ರೊಕ್ಕ ಕೇತಿ ಅಂದ್ರ ಹೌದಾ? ಅರ್ಥ ಮಾಡ್ಕೋ ಗುರ್ಸಿದ್ದ, ಒನ್ ಟೈಮ್ ನಿನ್ ಕಡೆ ಇತ್ತು, ನೀ ಸಹಾಯ ಮಾಡಿ. ಇವು ನಿನ್ ಕಡೆ ಐತಿ, ಇಲ್ಲ ಅಂತ ಏನಿಲ್ಲ. ನಿನ್ ಕಡೆ ಏನೂ ಇಲ್ಲಪ್ಪ ತೊಂದ್ರೆದಾಗದಿ ಅಂದ್ರೆ ನಾನೇ ಹೇಳ್ತಿದ್ದೆ. ಐತಲ್ಲ ದೇವ್ರು ಕೊಟ್ಟಾನ, ದಿನ 1,000-2,000 ದುಡ್ದಿ ಸಾಕು. ಮನುಷ್ಯ ತಿನ್ನ ಕೆಟ್ಟಬೇಕಲ್ಲ. ಏನ್ ದೊಡ್ಡ ಸಾಲ ಐತ್ಲಾ ನಿಂದರ? ಏನ ಹುಯಿ ಏನ್ ಸಾಲ ಮಾಡಿಯನ? ಇಲ್ಲ, ಅವ್ರು ತೀರ್ಸ್ಕೋಬೇಕು. ಅವ್ರದ್ದು ಸಾಲ ಬೇಕಾದಷ್ಟು ಐತಿ. ಮನುಷ್ಯ ಆಗಿ ಕಾಲ್ ಮೇಲೆ ನಿಂದ್ರಾತಾರ, ಹೋಟೆಲ್ ಮಾಡ್ಕೊಂಡಾರ. ಇನ್ನು ಮನಿಗಿನಿ ಏನು ಕಟ್ಕೊಂಡಿಲ್ಲ, ಕಂಡಾರ ಮನಿ ಒಳಗದಾವು. ಅಯ್ಯೋ ಭಾಳ ಅದಾವ. ಹಂಗೆ ನೋಡಕ್ ಹೋದ್ರ ಅದಕ್ಕೆಲ್ಲ ಯಾಕಲ್ಲ ನೀನು ಇದು ಮಾಡ್ತಿ? 1-2 ಲಕ್ಷ 3 ಲಕ್ಷ ಇಸ್ಕೊಂಡು ಯಾಕೆ ಸಣ್ಣ ಹಾಕಿ ಅವನ ಎದುರಿಗೆ? ಅವ್ನು ಈಗೂ ಅಂತಾನಿಲ್ಲ, ನಮ್ಮಕ್ಕ ನಮ್ಮ ಮಾವ ನನಗೆ ಊಟಕ್ಕೆ ಹಾಕಿದ್ರು, ಜೋಪಾನ ಮಾಡಿದ್ರು, ನಾ ಈ ಮಟ್ಟಕ್ಕೆ ಬಂದೆ ಅಂತೇಳಿ. ನಾವು ರೊಕ್ಕ ಇಸ್ಕೊಂಡ್ರ ನಾಳೆ ಆ ಮಾತು ಅವ ಅನ್ನೋ ಹೊತ್ನ್ಯಾಗ ನಮ್ಗೆ ಚುಚ್ಚಿದಂಗ ಆಕತಿ. ಅರ್ಥ ಮಾಡ್ಕೊ. ಅವ ತಿಂದಿದ್ದು, ಅವಾಗ ನಾವು ಕೊಟ್ಟಿದ್ದು, ಅವ್ನ ಮಕ್ಳು ಅವ್ನ ಹೆಂಡತಿ ಜೋಪಾನ್ ಮಾಡಿದ್ದು 5 ಲಕ್ಷ ಅಲ್ಲ, ಅದ್ ಎಷ್ಟು ಲಕ್ಷ ಕತೆ ಯಾರಿಗ್ ಗೊತ್ತು? ನಾ ಕೇಳಿದ್ ಬರೀ 2-3 ಲಕ್ಷ ರೂಪಾಯಿ ಅಷ್ಟೇ. ಆಗ್ಲಿ 2 ಲಕ್ಷ ಆಗ್ಲಿ 3 ಲಕ್ಷ ಆಗ್ಲಿ ಬೇಡ ನಮಗ. ಅವ್ರದ್ದು 1 ರೂಪಾಯಿನೂ ಬೇಡ. ಏನ ಬಾ ಜೋರ ಮಾಡಾಕತ್ತಿಯಲ್ಲ? ಯಾಕ ನೀ ಹಂಗ ಮಾಡೋದ ಕರೆ ಐತಿ ನಂಗ್ರೆ?
ಅದಕ್ಕೆ ಹೇಳ್ಯಾರ ತಗೋವ್ರ ನೀ ಮಾಡೋದಲ್ಲ ಏನೈತಿ ಎಷ್ಟು ದಿನ ಆತ್ ನೀ ನಮಗ್ ಕಿಮ್ಮತ್ ಕೊಡ್ಲಾರ್ದಂಗ ನಡ್ಕೊಳಕತ್ತಿ ಬಾಳ ಕಲ್ತಿ ನೀನ ಬುದ್ಧಿ ಕಲಿದ್ ಒಂದ್ ಟೈಮ್ ಬರ್ತತ್ ನಿನಗ ಅವತ್ ಗೊತ್ತಾಕತಿ. ನೋಡ್ಪಾ ನೀ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಏನ್ಪಾ ನಿನಗೇನು ಕಡಿಮೆ ಮಾಡಿಲ್ಲ. ನಾ ಯಾ ತಂದಿ ತಾಯಿನೂ ಇಷ್ಟು ಚಲೋ ನೋಡ್ಕೊಳ್ಳೋದಿಲ್ಲ, ಹಂಗ್ ನೋಡ್ಕೊಳಕತ್ತೇನಿ. ಆದ್ರೂ ಇಷ್ಟು ಮಾತಾಡ್ತೀರಿ ನೀವು. ಆತ ಅದೇನ ಗಲ್ಲಾಪೆಟ್ಟಿ ಮ್ಯಾಗ ಕುಂದಿರ್ತೇನೆ ಅಂದಂತಲ್ಲ, ಎಲ್ಲಾರ ಮುಂದೆ ಹೇಳಾಕತ್ತಿದ್ದ. ಏನ್ ಪಗಾರ ಕೊಡ್ತಾನಂತನ? ಅವ ಪಗಾರ ಕೊಡ್ತಾನ ಬಿಡ್ತಾನ ಏನ ಅದು ನಿನಗ್ ಯಾಕ? ನಾವ್ ಹೋಗಿ ಕುಂದಿರ್ತೇವಪ್ಪ, ಕುಂದ್ರ ಅಂದಾನ. ಅವೇ ನಮ್ಗೇನ್ ಕಾಲ್ ನೋಡಿ ಅಂದಿಲ್ಲ, ಕಟ್ಗಿ ಅಂದಿಲ್ಲ. ಅವನಿಗೆಲ್ಲ ಪೆಟ್ಟಿ ಮ್ಯಾಗ ಕುಂದ್ರ ಅಂದಾನ, ಈಗಿನ ಕುಂದಿರ್ತಾನಂತ ಕುಂದಿರ್ತಾಳಕ್ಕಿ. ಅದೇಂಗ? ಅಲ್ಲ ಮನ್ಯಾಗಿದ್ರಿ ಇಲ್ಲಿ ಏನಾರ ಕೆಲಸ ರಾಕ ಮೊಮ್ಮಕ್ಕಳನಾರ ನೋಡ್ಕೋತಿ. ಖಾಲಿ ₹1 ಪಗಾರ ಇಲ್ದ ಬಾಚಿಲ್ದ ಏನಿಲ್ದ ಅಲ್ಲಿ ಹೋಗಿ ಕುಂದ್ರಾಕತ್ರ ಹೆಂಗದ ನೋಡ? ಇದು ನಮ್ ಗಂಡ ಐತಿ ಸ್ವಂತ ವಿಚಾರ ಐತಿ. ಇದಕ್ ನೀ ತಲೆ ಹಾಕಕ್ ಬಿಡ. ಏನ ಎಲ್ಲ ತಡಿ, ನಾ ಅದನ್ನ ಕೇಳ್ತೇನೆ ನಿಂಗ. ಮೊಮ್ಮಕ್ಕಳನ್ನ ಆಡ್ಸಲ್ಲ ಅಂತ ನಾವ್ ಅಂದ್ವಿ, ಆಡಿಸ್ತೀವಿ. ಯಾರು ಹೇಳಿದ್ರು ನಿಂಗೆ ಆಡ್ಸಂಗಿಲ್ಲ ಅಂತೇಳಿ? ನಮಗ್ ನಮ್ದೇ ಆದಂತ ಜೀವನನೇ ಇಲ್ಲ ಅಂತಿಕೊಂಬಿಟ್ಟಿನಿ. ಹೆಂಗಂಗಾರ ನೀನು ₹1 ಅದಕ್ಕೂ ಕೊಡವಲ್ಲ ಬಿಡವಲ್ಲ. ದವಾಖಾನಿಗ ಆರಾಮಿಲ್ಲ ಅಂದ್ರ ತೋರ್ಸವಲ್ಲ. ಈಗ ಅಲ್ಲಿ ಹೋಗಿ ಕುಂತ್ರ ಪಾಪಿ ನಾಳೆ ಏನಾರ ಆರಾಮಿಲ್ಲ ಅಂದ್ರ ಅವನಾರ ಕೊಡ್ತಾನ. ಹೋಗ್ಲಿ ಬಿಡ್ರಲ್ಲ, ಏನ್ ಇಟ್ಕಾಟ್ಕ ಜಗಳ ಮಾಡಕತ್ತೀರಿ? ಸುಮ್ಮನೆ ಆಗ್ರಿ. ಶಾಂತ, ಇವ ಬಾಳ ಬುದ್ಧಿಗಿಡ. ಇವ್ ಕೂಟ ಮಾತಾಡಕ್ ಕೂಡ ನಡಿಯದ್. ಹೌದೌದು, ನನ್ ಕುಟ್ ಮಾತಾಡ್ಬೇಡ್ರಿ. ಹೋಗಿ ನಿಮ್ ತಮ್ಮನ ಕಡೆ ಮಾತಾಡ್ರಿ. ಅವ್ನ ಮನ್ಯಾಗ ಇರ್ರಿ, ಇಲ್ಯಾಕಿರ್ತೀರಿ? ಏನಂದಿ? ಅವ್ನ ಮನ್ಯಾಗ ಇರ್ಬೇಕ? ನಾವು ನಿನ್ನ ಮನ್ಯಾಗ ಅದೇವಂತಾರ ನಿನ್ಗೆ ಯಾರು ಹೇಳಿದ್ದು? ನನ್ನ ಮನಿ ಇದ ಏನ? ನನ್ನ ಮನಿ ಇದ. ನನ್ನ ಮನ್ಯಾಗ ಅದೇ, ನನ್ನ ಹೆಂಡತಿ, ನಮ್ಮವ್ವ, ನಾವು. ಏನ ನೀ ಹೋಗಂಗಾರ ಯಾರು ಬೇಡ ಅಂದ್ರ ನಾವ್ ಮನಿ ಬಿಟ್ಟು ಹೋಗ್ಬೇಕನ? ಅಯ್ಯೋ ಸುಮ್ನಾಗ್ರಿಪ್ಪ, ನಿಮ್ ಕಾಲರ ಬೀಳನ ಗುರ್ಸಿದ್ದ. ಹೋಗ್ಲಾ ಕೆಲ್ಸಕ್ ಹೋಗ್ಲಾ? ಎದಕ್ಕಂಗ್ ಜಗಳ ಮಾಡಕತ್ತಿ? ಹೋಗ್ಲಾ? ಯಪ್ಪ ದೇವ್ರೆ, ನಿನಗೆ ಯಾರ ಮನಿ ಬಿಟ್ಟು ಹೋಗಂದ್ರ ಹೋಗ್ಲಾ? ಮತ್ ಈಗ ನೀ ನಮಗಂದಿ ಮನಿ ಬಿಟ್ಟು ಹೋರಿ, ಅಲ್ಲೇ ನಿಮ್ ತಮ್ಮನ ಮನ್ಯಾಗಿರ್ರಿ ಅಂತೇಳಿ. ನೀ ಅಂದ್ರ ನಡಿತೈತಿ. ನಾವು ಏನಾರ ಒಳ್ಳೆ ಮಾತಂದ್ರ ನಿನಗ್ ಸಿಟ್ಟು ಬರ್ತೈತಿ ಅಲ್ಲ? ಅಂದ್ರ ತಾಯಿ ಅಂದ್ರ ಇಷ್ಟ ಅನ್ಲ ಕಿಮ್ಮತ್ತ, ತಂದೆ ಅಂದ್ರ ಇಷ್ಟ ಅನ್ಲ ಕಿಮ್ಮತ್ತ. ರೀ, ನಿಮ್ಗೇನ್ ಬುದ್ಧಿ ಗಿದ್ದಿ ಸರಿ ಐತೆ ಇಲ್ಲ? ಮತ್ ಹೌದು, ಮಾವರ್ ಹೇಳಿದ್ರ ತಪ್ಪೇನೈತಿ? ಅವ್ರ ಮನಿ ರೀ ಇದು. ಅವ್ರ ಅಪ್ಪನ ಮನಿ, ಅವ್ರ ಅಪ್ಪ ಅವ್ರವ್ವ ಬಾಳ್ ಬದುಕಿದ್ ಮನಿ. ಅವ್ರ ಮನ್ಯಾಗ ಅವ್ರ ಅದಾರ. ನೀವು ಇಲ್ಲಿ ಹುಟ್ಟಿ ಈಗ ಅವ್ರ ಮನೆ ನೀವ್ ಅದಿರಿ, ಏನ್ ನಿಮ್ಮ ಮನ್ಯಾಗ ಅವ್ರ ಅದಾರ? ಹೆಂಗಂದಿ ನೀನು ನಮ್ಮ ಮನಿ ಅಂತೇಳಿ? ಸುಮ್ನಿರ್ರಿ. ಎದಕ್ಕಂಗ್ ಮಾತಾಡಿ ಕೆಟ್ಟಕ್ಕಿ? ಹಂಗ್ ಮಾತಾಡಿ ಮನ್ಸಿಗೆ ನೋವು ಮಾಡಕ್ ಹೋಗ್ಬೇಡ್ರಿ. ಏನ ಯಾಕ ಈ ತರ ಮಾಡ್ತಾ ಇದೀರೋ ಏನೋ ದೇವ್ರಿಗೆ ಗೊತ್ತಪ್ಪ. ಅತ್ತಿ ಮಾವ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಅವ್ರಿಗೆ ದುಡ್ಡಿನ ಮದ ಸೇರ್ಕೊಂಡತಿ. ಅಲ್ಲ ಜಯಕ, ಫಾತಿಮಾ, ಪುಸ್ಸಿ, ಯಾಕ ಬರ್ಲೇ ಇಲ್ಲಲ್ಲ ನೀವು 3 ಮಂದಿ? ಅಯ್ಯ, ನೀ ಕರೆದ್ರ ಆತನ ಈಕಿನ. ಅಲ್ಲ ಗಿರ್ಜಕ್ಕ, ಒಂದ್ ಮಾತು ಕರ್ದಿಲ್ಲವ? ರೇಣಿ ಕರ್ದಿಲ್ಲ, ಮಂಜಿನೂ ಕರ್ದಿಲ್ಲ. ಹೌದವ, ಕರಿಲಾರ್ದರ್ ಮನಿಗೆ ಕೆರು ತಗೊಂಡ್ ಹೋದ್ರಂತ. ಹಂಗ ಎದಕ್ ಬೇಕಾಗೈತಿವ ಕರಿಲಾರ್ದ ನಾವ್ ಅವ್ರ ಮನಿಗೆ ಹೋಗುದು? ಅವ್ರು ಕರಿಲಿಲ್ಲ ಅಂತ ನಮ್ಗೇನ್ ಬೇಜಾರಿಲ್ಲ ಗಿರ್ಜಕ್ಕ. ನಮ್ದು ಆಯರ್ ಉಳಿತು ಅಷ್ಟೇ. ಏನಾದಂದು ಬಿಡ್ಸಿರ ತಿಂದು ಓಪನಿಂಗಿಗೆ ಬರ್ಬೇಕಿತ್ತು ತಟ್ಟ. ಹೌದಿಲ್ಲ? ನಾವೆಲ್ಲ ಬಡಬಗ್ರವ, ನಮ್ಮನ್ನೇ ಕರಿತಾರೆ ಹೇಳವ್ರು. ನೀ ಏನ ಕರ್ದಿ ಗಿರ್ಜಕ್ಕ, ಆದ್ರ ಅವ್ರು ಕರ್ದಿಲ್ಲವ ನಮ್ಮನ್ನ. ಅದಕ್ಕ ನಾವ್ ಬಂದಿಲ್ಲ. ಏನ ಇನ್ನೊಮ್ಮೆ ಏನಾರ ಕೆಲಸ ಹೇಳಿ, ಏನಾರ ಇರ್ತೈತಿ ನಮ್ಮಂತರ ಕಡೆನೂ ಕೆಲಸ ಅವ್ರದ್ದು, ಅವಾಗ ನೋಡ್ಕೋತೇವಿ. ಅಯ್ಯವ್ವ ಬಿಡ್ರೆ, ಅದಕ್ಕೆ ಸಿಟ್ಟಾಕಿರಿ. ಈಗ ನೋಡ್, ನಾನು ಯಾರ ಕಿರೇಣಿನೂ ಕರ್ದಿಲ್ಲ, ಮಂಜವನು ಕರ್ದಿಲ್ಲ. ಈಕಿ ಮಲ್ಲೇಶಣ್ಣ ಕರ್ದಿದ್ದ, ಪಾಪ ಸೋಮಣ್ಣ ದಾರ ಸಿಕ್ಕಾಗ ಹೇಳಿದ್ದ. ಆಮೇಲೆ ಈಕಿ ಗಿರ್ಜಿ ಕರ್ದಿದ್ಲು. ಅದಕ್ಕೆ ನಾನು ಹೋದ್ನಿವ. ಮತ್ತೇನ್ ಮಾಡೋದು? ಅವು ಮಾಡ್ತಾವಂತ ನಾವು ಹಂಗೆ ಶಟದ್ ನಿಲ್ಲಕ್ಕತ್ತೇನ. ನನಗ್ ಗಿರ್ಜಿ ಬೇಕು ಮುಖ್ಯ. ಶಾಂತಕ್ ಕರ್ದಾಳ, ಅದಕ್ಕೆ ನಾ ಬಂದೇನ್ ನೋಡುವ. ಅರೇ ಕ್ಯಾರೇ ಬಾ ಗಿರ್ಜಂದು ಅಕ್ಕ. ಅರೇ ನಿಮ್ದು ಒಳ್ಳೇದು ಮನ್ಸು ಇದೆ, ನಿಮ್ದುಗೆ ಕರಿತೀರಿ. ಅರೇ ಅವ್ರದ್ದು ಕರ್ದಿಲ್ಲ, ನಮ್ದು ಕಾರ್ದು ತಗೊಂಡ್ಬಿಟ್ಟಿದೀನಿ ಅಂತ ಸೊಕ್ಕೆ ಬಂದ್ಬಿಟ್ಟಿದೆ ಅವ್ರದಿಗೆ. ಪಾಪ ಈಕಿ ಶಾಂತ ಕೇಳಿದ್ಲ, ಪುಷ್ ಬಂದಿಲ್ಲಲ್ಲ, ಜೈ ಬಂದಿಲ್ಲಲ್ಲ ಅಂತೇಳಿ. ನಾನಾ ಇಲ್ವಾ ಹಿಂಗಿಂಗಂತ ಅಂತ ಹೇಳಿದೆ. ಅಯ್ಯ ಬೇಜಾರು ಮಾಡ್ಕೊಂಡ್ಲಕ್ಕಿ. ಗೊತ್ತನ ಆ ಬಿಡಾಡೆ ರಂಗದಾರ ಏನ್ ಮಾಡ್ಬೇಕು? ಏನೋ ಒಂದು ಬಬ್ಬಾಟ್ ನೋಡ್ಬೇಕಿತ್ತವ. ಯವ್ವ ನನ್ನ ಕಾರ್ ಹಂಗ, ನನ್ನ ಕಾರ್ ಹಿಂಗ, ನನ್ನ ಕಾರ್ ಅಂದ್ರ ಕಾರ್ ಅಂತೇಳಿ ಅಯ್ಯಯ್ಯ ಏನ ಕಾರಿಂದ ವರ್ಣನೆ ಮಾಡಿದ್ದೆ. ಅದನ್ನ ಬರೇ 3 ಹೊತ್ತು ನಾನು ಅಂತದೈತಿ, ನಂದಂತದೈತಿ, ಇಂಥದೈತಿ ಇದನ್ನ ಕೇಳೋದ. ಇಟ್ಕೊಂಡ್ ಕುಂದಿರ್ಲಿ ಕಾರ್ನ. ನಮ್ಗೇನಾಗಬೇಕಾಗೈತಿ ಅಂತ ಕಾರ್ ಏಸ್ ನೋಡಿಲ್ಲ ನಾವು. ಹೌದೌದು, ಇವಾಗೇನ ನಮ್ ಕಡೆ ಇಲ್ಲ. ನೋಡನ್ ಮುಂದೆ ಯಾವತ್ತರ ದೇವ್ರ ತಗೊಳ್ಳೋ ಶಕ್ತಿ ಕೊಟ್ರ. ಅವ್ರ ಗಂಡುಗಳ ಗತೆ ನಮ್ ಗಂಡುಗಳು ದುಬೈಗೆ ಹೋಗಿ ದುಡ್ದಿದ್ರ ಕಾರ್ ಏನ್ ಮನಿ ಏನಾದ್ರು ತಗೊಂಡಿರ್ತಿದ್ವಿ. ನಮ್ ಗಂಡುಗಳನ್ನ ನಾವೆಲ್ಲಿ ಕಳ್ಸಿಲ್ಲ. ನಮ್ಗೆ ಕಣ್ಣೆದ್ರಿಗೆ ಇರ್ಲಿ ಅಂತ ಇಲ್ಲೇ ಇಟ್ಕೊಂಡೇವಿ. ಬರೀ ರೊಕ್ಕ ಒಂದ ಮುಖ್ಯ ಅಂತೇಳಿ ದುಡಿಯಾಕ ಕಳ್ಸಿಲ್ಲ ನಾವು. ಇವ್ರದ್ದು ಹೇಳಾಕ್ ಬರ್ತಾರ ನಮ್ಗ ದೊಡ್ಡಿಸ್ತನ. ಹೌದವ, ಅಯ್ಯ ನಾ ಬಾಯ್ ಬಿಟ್ಟು ನಾನು ಕಲ್ಲವ್ವ ಕೇಳೇವಿ. ಒಂದ್ ರೌಂಡ್ ಗಾಡ್ಯಾಗ ಕರ್ಕೊಂಡು ಹೋಗ ನಮ್ಮನ್ನು ಅಂತೇಳಿ. ಅಯ್ಯೋ ಕಾರ್ನೇ ಜಾಗ ಇಲ್ಲ, ಮುಟ್ಬೇಡ ದುಳಕತಿ ಕಾರ್ನ್ಯಾಗ ಯಾರನ್ನೂ ಹಚ್ಚಿಲ್ ಬಿಡ ಇವ ನಾವು ಅಂತಾಳ. ಅದಕ್ಕ ಬಾಳ ಸೊಕ್ಕೈತ್ ಬಿಡವ ನಿನಗಂತ ಹೇಳಿ ಬಂದನಿ. ಅಯ್ಯೇ ನೀ ಅಂತ ನಾಚಿಗಿಡದಿ. ಅಕ್ಕಿ ಕಾರ್ನ್ಯಾಗ ಒಂದ್ ರೌಂಡ್ ಕೇಳಿಯಲ್ಲ, ಎದಕ್ ಬೇಕಾಗಿತ್ತು ನಿನಗ? ಸುಮ್ಕುದ್ರ ಕಾಣ್ಲಾರ್ದ ಕಾರ್ ಅಸೈ ಅಂತರ ಕಾರ್ ಮತ್ತು ಮುದ್ದಾಮ್ ನೋಡಾಕು ಹೋಗ್ಬಾರ್ದು. ಮಾತಾಟ್ ಮುಕ್ಕಳಾಗ ಉರಿಬೇಕು ಅವ್ರಿಗೆ. ಅಯ್ಯೋ ನನ್ನ ಕಾರ್ ನೋಡಾಕ್ ಬರವಲ್ರಲ್ಲ ಅಂತೇಳಿ. ಅಯ್ಯೋ ಕಾರ್ ಪೂಜೆ ಮಾಡಿದ್ಲವ, ಅಲ್ಲೇ ಹೋಟೆಲ್ ಮುಂದೆ ನಿಂದಿರ್ಸಿ ಶಿವಿಟ್ ಕೊಟ್ಲು. ನಿನ್ ಮುಂದೆ ಹೇಳ್ತಾನೆ ಕಮೂಟ್ ಶಿವಿಟ್. ಅದ್ ಯಾ ಅಂಗಡಿ ತಂದಾಳ ಏನ್ ಯಾರಿಗ್ ಗೊತ್ತ? ಹೋಗ್ಲಿ ಬಿಡ್ರಿ ಇವತ್ತಾಗ ಹಾಳ್ಕೊಂಡು ಬಿದ್ಕೊಂಡು ಹೋಗ್ಲತ್ತಾಗ ಏನೋ ಇಷ್ಟಪಟ್ಟು ತಗೊಂಡಾಳ. ಸುಮ್ಮನೆ ಆಕಿಗೆ ಅನ್ನದಾರ ಏನೈತಿ? ಹೌದಿಲ್ಲ?
ನೀವು ಇನ್ನೊಮ್ಮೆ ಆಕಿ ಕಾರು ಪಾರು ಸುದ್ದಿಗೆ ಹೋಗ್ಬೇಡ್ರಿ. ಅಂಥವ್ರಿಗೆ ಕರೆನ ಹೇಳ್ಬೇಕಂತ ಜಯವ ಅಂದಂಗೆ ಭಾಳ ನಾವು ಸೊಪ್ಪು ಹಾಕಕ್ಕೆ ಹೋಗ್ಬಾರ್ದು. ನಾವು ಎಷ್ಟು ಅವ್ರ ಮೇಲೆ ಕಾಳಜಿ ಮಾಡಿ ಮಾತಾಡಕ್ಕೆ ಹೋಗಿ ಅಷ್ಟು ದಿಮಾಗ್ ತೋರಿಸ್ತಾರೆ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 7483796625.